ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಡಿಸೈರ್ ZDI ಒಂದು 2014 ಮಾಡಲು ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿ ನೋಡ್ತಾ ಇರಬಹುದು ಹೆಂಗೆ ಕಾಣಿಸ್ತಿದೆ ನಿಮಗೆ ಫೋಟೋದಲ್ಲಿ ಅಂತ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ನಿಮಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೆ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಗಾಡಿ ಕಳಿಸಿರೋ ನೀವು ಸರ್ 2014 ಮಾಡಲು ZDI ಸ್ವಿಫ್ಟ್ ಡಿಸೈರ್. ಸ್ವಿಫ್ಟ್ ಡಿಸೈರ್ ZDI. ಹೌದು ಸರ್. 2014 ಮಾಡಲು. ಓನರ್ ಎಷ್ಟಾಗಿದ್ದಾರೆ ಸರ್ 4ನೇ ಓನರು, 4th. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಸರ್ 180 ಹೊಡಿತೆ. ಡೀಸೆಲ್ ಇಂಜಿನ್ ಅಲ್ಲ? ಡೀಸೆಲ್ಲು. ಮೈಲೇಜ್ ಎಲ್ಲ ಏನು ಬರ್ತಿದೆ ಇವಾಗ? ಸರ್ ಒಂದು 20 ಬರುತ್ತೆ ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ? ಹ್ಞೂ ಸರ್, ನಿಮಗೆ ಐತೆ 29 ತನಕ FC ಐತೆ ಸರ್. ಹಾಂ. ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಐತೆ. ಓಕೆ. ಮೊನ್ನೆ 2 ತಿಂಗಳು ಆಯ್ತು ಸರ್ ಕಟ್ಟಿ. ಟೈರ್ ಸರ್ವಿಸೂ ಆಗೈತೆ. ಹ್ಞೂ. ಟೈರು 50% ಐತೆ ಸರ್. 50% ಇದಾವ? ಬ್ಯಾಕು 50% ಇದೆ. ಫ್ರಂಟು ಒಂದು 30% ಇದೆ. ಓಕೆ. ಗಾಡಿ ಏನು ಡೆಂಟು ಸ್ಕ್ರಾಚ್ಗಳು ಆ ಥರ ಏನಾದರೂ? ಸರ್ ಇಲ್ಲ ಸರ್, ಲೆಫ್ಟ್ ಸೈಡು ಒಂದು ಸ್ವಲ್ಪ ಕ್ರ್ಯಾಚಸ್ ಜಾಸ್ತಿ ಆಯಿತು. ನಾನು ಶೋರೂಮಲ್ಲೇ ಪೇಂಟ್ ಮಾಡಿಸಿದ್ದೀನಿ. ಪೂರಾ ಪೇಂಟ್ ಆಗಿದೆಯಾ ಏನು? ಇಲ್ಲ ಸರ್, ಸೈಡ್ ಲೆಫ್ಟ್ ಸೈಡ್ ಮಾತ್ರ. ಓಕೆ, ಅದರ ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಆಗಿದೆ? ಹಾಂ, ಒರಿಜಿನಲ್ ಕಂಡೀಷನ್ ಐತೆ. ಓಕೆ. ನಾನು ಇದು ಗೊರಗುಂಟೆಪಾಳ್ಯ RNS ಅಲ್ಲಿ ಮಾಡಿಸಿರೋದು ಪೇಂಟ್. ಹಿಸ್ಟ್ರಿ ಇದೆ ಸರ್ ಅದು. ಓಕೆ. ಹೌದು ಸರ್. ಓಕೆ, ಒಳಗಡೆ AC ಪವರ್ ವಿಂಡೋ ಎಲ್ಲ ಓಕೆ ಇದಾವ? ಹಾಂ, ಎಲ್ಲ ಓಕೆ ಇದೆ ಸರ್. ಸೀಟು ಎಲ್ಲ ಚೆನ್ನಾಗಿದಾವ? ಸೀಟ್ ಕವರು ಮತ್ತು ಕೆಳಗಡೆ ಮ್ಯಾಟು ಎಲ್ಲ ಹೊಸ್ದಾಗಿ ಹಾಕ್ಸಿದ್ದೀನಿ ಸರ್. ಫ್ಲೋರಿಂಗ್ ಮ್ಯಾಟಾ? ಹ್ಞೂ ಸರ್, ಫ್ಲೋರಿಂಗ್ ಮ್ಯಾಟು. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಸರ್ ಫೈನಾನ್ಸ್ ಏನಿಲ್ಲ ಸರ್, ಫುಲ್ ಕ್ಯಾಶ್. ಫುಲ್ ಕ್ಯಾಶ್. ಓಕೆ. ಹೌದು ಸರ್. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹಾಂ, ನಮ್ಮ ಕಡೆ ಇದೆ ಸರ್. ಓಕೆ. ಗಾಡಿ ಇರೋ ಲೊಕೇಶನ್ ಸರ್? ಸರ್ ಚಿತ್ರದುರ್ಗ, ಹಿರಿಯೂರು ತಾಲೂಕು. ಚಿತ್ರದುರ್ಗ ಡಿಸ್ಟಿಕ್, ಹಿರಿಯೂರಲ್ಲೇ ಟೌನು. ಹೌದು ಸರ್. ಓಕೆ, ಟೌನ್ ಹತ್ರ? ಹಾಂ, ಟೌನ್ ಸರ್. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಸರ್ 4.5 ಹೇಳ್ತೀವಿ ಸರ್. 4.5 ಲಕ್ಷ? ಹೌದು ಸರ್. ಕಡಿಮೆ ಆಗುತ್ತಾ? ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್, ಬಂಡವಾಳ ಜಾಸ್ತಿ ಹಾಕಿದ್ದೀನಿ. ಮುಂಚೆ ಫೋಟೋ ಕಳಿಸಿದ್ದೀನಿ ಸರ್ ನಿಮಗೆ, ಅದು ಅಪ್ಲೋಡ್ ಮಾಡಿ. ಹಳೆ ಫೋಟೋ ನಾನು ತೊಗೊಂಡಿದ್ದು ಮತ್ತೆ ಆಲ್ಟ್ರೇಷನ್ ಮಾಡ್ತಿದ್ದೀನಿ. ಹೌದು ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೆ ಹಾಕಿ ಸರ್. ಗಾಡಿಯಲ್ಲಿ ಸಬ್ ಊಫರು ಮತ್ತು ಬ್ಯಾಕ್ ಬಂಪರು ಮತ್ತು TV ಎಲ್ಲ ನಾವೇ ಹಾಕ್ಸ್ಕೊಂಡಿದ್ದು, ಮುಂಚೆ ಇರಲಿಲ್ಲ. ಮತ್ತು ಮುಂದೆ ಸ್ಟೀಲ್ ಬಂಪರು ಎಲ್ಲ ಶೋರೂಮ್ ಇದ್ದ ಹಾಕ್ಸಿದ್ದೀನಿ. ಓಲ್ಡ್ ಇತ್ತು. ಓಕೆ. ನೀವು ಮಾಡಿಸ್ಕೊಂಡಿದ್ದೀನಿ ಸರ್. ಸರಿ ಸರ್, ಆಯ್ತು. ಮತ್ತು ಬ್ಲ್ಯಾಕ್ ಸ್ಟಿಕ್ಕರು ಹ್ಞೂ ಎಲ್ಲ ನಾನೇ ಮಾಡ್ತೀನಿ ಸರ್. ಓಕೆ.